ನಮಸ್ಕಾರ ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಬಿಜೆಪಿ ಕಾಂಗ್ರೆಸ್ ಕದನಕ್ಕೆ ದಾರಿ ತೋರಿದ ಗೃಹಲಕ್ಷ್ಮಿಗೆ ಕವಿದ ಗ್ರಹಣ. ಸರ್ಕಾರದ ವಿರುದ್ಧ ದಾಳಿಗಿಳಿದ ಬಿಜೆಪಿ ಸಾರಥಿ ವಿಜಯೇಂದ್ರ. ಗ್ಯಾರಂಟಿಯಿಂದ ಆರ್ಥಿಕ ದುಸ್ಥಿತಿ, ದಿವಾಳಿ ಅಂಚಿಗೆ ತಲುಪಿದೆ ಅಂತ ವಾಗ್ದಾಳಿ. ಗ್ಯಾರಂಟಿಗಳು ಖಜಾನೆಗೆ ಕತ್ತರಿ ಹಾಕ್ತಿರುವ ಬೆನ್ನಲ್ಲೇ ಪರಿಷ್ಕರಣೆಗೆ ಕೈ ಹಾಕಿದ ಸರ್ಕಾರ. 4 ತಿಂಗಳಿಂದ 5 ಕೆಜಿ ಅಕ್ಕಿ ಬದಲು ಬರ್ತಿದ್ದ ದುಡ್ಡಿಗೂ ಬರಗಾಲ. ಈ ತಿಂಗಳಿಂದಲೇ 10 ಕೆಜಿ ಅಕ್ಕಿ ಕೊಡೋದಾಗಿ ಹೇಳಿದ ಸರ್ಕಾರ. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್. ಸಾಕ್ಷ್ಯಾಧಾರ ಇಲ್ಲ ಅಂತ ಬಿ ರಿಪೋರ್ಟ್ ಸಲ್ಲಿಕೆಗೆ ಮುಂದಾದ ಲೋಕಾಯುಕ್ತ. ಶಿಕ್ಷೆ ಕೊಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸ್ನೇಹಮಯಿ ಕೃಷ್ಣ ಅಲ್ವೇ ಅಲ್ಲ ಅಂತ ದೂರುದಾರ ಸವಾಲ್. ಹಾದಿ ಬೀದಿಯಲ್ಲಿ ಬೈಗುಳ, ಕಾಂಗ್ರೆಸ್ ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಮಾಡಿದ ರಾಮಾಯಣ. ರಾಜ್ಯದಲ್ಲಿ ಟ್ರೆಂಡ್ ಚೇಂಜ್ ಆಗ್ತಿದೆ ಅಂತ ಗ್ಯಾರಂಟಿ ಸೂತ್ರಧಾರ, ಸಿಎಂ ಸಲಹೆಗಾರ ಕನಗೋಳ್ ರಿಪೋರ್ಟ್. ಇತ್ತ ಸಿಎಂ ಬದಲಾವಣೆ ಪ್ರಶ್ನೆನೇ ಇಲ್ಲ ಅಂತ ತುಪ್ಪ ಸುರಿದ ಯತೀಂದ್ರ. ದೆಹಲಿಯಲ್ಲಿ ಅಚ್ಚರಿ ಸಿಎಂ ಅಭ್ಯರ್ಥಿ ಆಯ್ಕೆ. ಮತ್ತೆ ನಾರಿಮಣೆಗೆ ದಕ್ಕಿದ ಮುಖ್ಯಮಂತ್ರಿ ಪಟ್ಟ. ನಾಳೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ರೇಖಾ ಗುಪ್ತಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.